ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ಅಡಿಗೆಯಲ್ಲಿ ನಾನು ಮೊಟ್ಟೆ ರೆಸಿಪಿ ತಗೊಂಡು ಬಂದಿದ್ದೇನೆ. ಎಗ್ ರೆಸಿಪಿ, ಎಗ್ ಪೆಪ್ಪರ್ ಚಿಲ್ಲಿ ಮಾಡ್ತಾ ಇದ್ದೇನೆ. ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ತೋರಿಸ್ತಾ ಇದ್ದೇನೆ. ಯಾವಾಗಲೂ ಒಂದೇ ಥರ ಮಾಡೋದಕ್ಕಿಂತ ಈ ಥರ ಸ್ವಲ್ಪ ಚೇಂಜ್ ಆಗಿ ಮಾಡಬೇಕು. ತುಂಬ ಚೆನ್ನಾಗಿರ್ತದೆ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಸಾಸಿಯಾಗಿ ಪೆಪ್ಪರ್ ಎಲ್ಲ ಹಾಕಿ ಸ್ಪೈಸಿಯಾಗಿ ಮಾಡಿದರೆ ಉಂಟಲ್ಲ, ತುಂಬ ಚೆನ್ನಾಗಿ ಬರ್ತದೆ. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ಕೊಡ್ತೇನೆ ಫ್ರೆಂಡ್ಸ್. ನಾನು ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಹೇಗೆ ಮಾಡೋದು ಅಂತ ನೋಡುವ. ಎಗ್ ಪೆಪ್ಪರ್ ಚಿಲ್ಲಿ ನೋಡಿ, ನಾನೊಂದು 12 ಮೊಟ್ಟೆ ತಗೊಂಡಿದ್ದೇನೆ. ನೋಡಿ, ಒಡೆದು ತಗೊಂಡಿದ್ದೇನೆ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿಣದ ಪುಡಿ ಮತ್ತೊಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೇನೆ. ಉಪ್ಪು ಹಾಕೋದು ಸ್ಕಿಪ್ ಆಗಿದೆ ಫ್ರೆಂಡ್ಸ್. ಉಪ್ಪು ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಉಪ್ಪು, ಅರಿಶಿಣದ ಪುಡಿ ಮತ್ತು ಇದು ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೇನೆ. 12 ಮೊಟ್ಟೆ ತಗೊಂಡಿದ್ದೇನೆ ನಾನು. ನೀವು ನಿಮಗೆ ಬೇಕಾದಷ್ಟು ಮೊಟ್ಟೆ ತೆಗೆದು ಮಾಡ್ಬೋದು. ಚೆನ್ನಾಗಿ ಬೀಟ್ ಮಾಡಬೇಕು ಇದನ್ನು. ನೋಡಿ, ಈಗ ಬೇರೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ನಾನು ಆ ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ನೋಡಿ, ಇದನ್ನು ಸ್ಟೀಮ್ ಮಾಡ್ತಾ ಇದ್ದೀನಿ. ಇಡ್ಲಿ ಕುಕ್ಕರಲ್ಲಿ ನಾನು ಸ್ಟೀಮ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಸ್ವಲ್ಪ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ಮೊಟ್ಟೆಯನ್ನು ಹಾಕಿ ಇಡಬೇಕು ಸ್ಟೀಮಿಗೆ. ಇದೊಂದು 15 ಮಿನಿಟ್ಸ್ ಆದರೂ ಚೆನ್ನಾಗಿ ಬೇಯಬೇಕು. ಇಲ್ಲಾಂದರೆ ನೀವು ಒಳಗೆ ಎಲ್ಲ ಚೆನ್ನಾಗಿ ಬೇಯುವುದಿಲ್ಲ. ಒಳಗೆ ಒಂದು ಸ್ವಲ್ಪ ನೀರು ಇರ್ತದೆ. ಅದಕ್ಕಾಗಿ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಹೊತ್ತು. ಒಂದು 1/4 ಗಂಟೆ ಆದರೂ ಬೇಯಬೇಕು. ನೋಡಿ, ಈಗ ಬೆಂದಿದೆ. ನೋಡಿ, ನಿಮಗೆ ಒಂದು ಸ್ಪೂನ್ ಏನಾದರೂ ಹಾಕಿ ನೋಡ್ಬೋದು, ಚೆಕ್ ಮಾಡ್ಬೋದು. ನೋಡಿ, ಮೊಟ್ಟೆ ಜಾಸ್ತಿ ಇದ್ದರೆ ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ಹೊತ್ತು ತಗೊಳ್ತದೆ. ಒಳಗೆ ಎಲ್ಲ ಬೆಂದಿರುವುದಿಲ್ಲ. ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಇಡಬೇಕಾಗ್ತದೆ. ಅದಕ್ಕಾಗಿ ನೋಡಿ, ಈ ಥರ ನಾನು ಇದನ್ನು ಕ್ಯೂಬ್ಸ್ ಥರ ಕಟ್ ಮಾಡ್ತಾ ಇದ್ದೇನೆ. ಬೆಂದಿದೆ ನೋಡಿ, ಇದನ್ನು ತೆಗೆದು ಕ್ಯೂಬ್ಸ್ ಥರ ಕಟ್ ಮಾಡ್ತಾ ಇದ್ದೇನೆ. ಪನ್ನೀರ್ ಕ್ಯೂಬ್ಸ್ ಎಲ್ಲ ನೀವು ಕಟ್ ಮಾಡ್ತೀರಲ್ಲ, ಅದೇ ಥರ ಸಣ್ಣ ಸಣ್ಣದಾಗಿ ಕ್ಯೂಬ್ಸ್ ಥರ ನಿಮಗೆ ಯಾವ ಶೇಪಲ್ಲಿ ಬೇಕಿದ್ರೂ ಕಟ್ ಮಾಡ್ಬೋದು. ನಾನು ಕ್ಯೂಬ್ಸ್ ಥರ ಕಟ್ ಮಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್. ನಿಮಗೆ ಇದನ್ನು ಹೀಗೆ ಚಿಲ್ಲಿ ಕೂಡ ಮಾಡ್ಬೋದು. ನಾನು ಪೆಪ್ಪರ್ ಚಿಲ್ಲಿ ಮಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಬರ್ತದೆ. ಮಕ್ಕಳಿಗೆಲ್ಲ ಉಂಟಲ್ಲ, ಮಾಡಿಕೊಟ್ಟರೆ ಡಿಫ್ರೆಂಟಾಗಿ ತುಂಬ ಇಷ್ಟಪಡ್ತಾರೆ. ಯಾವಾಗಲೂ ಒಂದೇ ಥರ ಮಾಡಿಕೊಡೋದಕ್ಕಿಂತ ಈ ಥರ ಎಲ್ಲ ಮಾಡಿಕೊಡಬೇಕು. ಇಷ್ಟಪಟ್ಟು ತಿಂತಾರೆ. ಮೊಟ್ಟೆ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಮಕ್ಕಳಿಗೆಲ್ಲ ತುಂಬ ಇಷ್ಟಪಟ್ಟು ತಿನ್ನುವಂಥದ್ದಲ್ಲ. ನೋಡಿ, ಈಗ ನಾನು ಒಂದು 5 ಸ್ಪೂನ್ನಷ್ಟು ಕಾರ್ನ್ಫ್ಲೋರು ಮತ್ತೊಂದು 5 ಸ್ಪೂನ್ನಷ್ಟು ಮೈದಾ ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೇ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕ್ಕೊಂಡು ಇದಕ್ಕೆ ನೀರು ಸ್ವಲ್ಪ ಎಷ್ಟು ಬೇಕು ನೋಡ್ಕೊಂಡು ಹಾಕಿ ಕಲಸಬೇಕು. ಚೆನ್ನಾಗಿ ಕಲಸಿ ಬ್ಯಾಟರ್ ರೆಡಿ ಮಾಡಬೇಕು. ಬ್ಯಾಟರ್ ಏನಾದರೂ ಸ್ವಲ್ಪ ನೀರಾದರೆ ನಿಮಗೆ ಪುನಃ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಬೋದು. ಈ ಕಾರ್ನ್ಫ್ಲೋರ್ ಅಥವಾ ಮೈದಾ ಏನಾದರೂ ಹಾಕಿ ಬ್ಯಾಟರ್ ಕರೆಕ್ಟ್ ಮಾಡ್ಬೋದು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೇನೆ ನಾನು ಬ್ಯಾಟರ್. ನೋಡಿ, ಇದಕ್ಕೆ ಈಗ ನಾನು ಕಟ್ ಮಾಡಿದ ಮೊಟ್ಟೆಯನ್ನು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಎಣ್ಣೆ ಇಟ್ಕೊಂಡಿದ್ದೇನೆ ನಾನು. ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದ್ದೇನೆ ನಾನು ಒಂದು ಬಾಣಲೆಯಲ್ಲಿ. ನೋಡಿ, ತುಂಬ ಎಣ್ಣೆ ತಗೊಳ್ಳಿಲ್ಲ ನಾನು, ಅಂದರೆ ವೇಸ್ಟ್ ಆಗ್ತದಲ್ಲ. ಬೇಕಿದ್ದಷ್ಟು ಎಷ್ಟು ಬೇಕು ಅಷ್ಟೇ ತಗೊಂಡಿದ್ದೇನೆ ಎಣ್ಣೆ. ಮತ್ತು ಇದರಲ್ಲೇ ಇದು ಮಾಡ್ಬೋದು, ಚಿಲ್ಲಿ ಮಾಡುವ ಅಂತ ಹೇಳಿ. ಅದಕ್ಕಾಗಿ ಸ್ವಲ್ಪ ಎಣ್ಣೆನೇ ತಗೊಂಡಿದ್ದೇನೆ. ನೋಡಿ, ಇದಕ್ಕೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಇದನ್ನು ಮೊಟ್ಟೆಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಇದು ಬೇಯಲಿಕ್ಕೇನು ತುಂಬ ಹೊತ್ತೇನು ತಗೊಳ್ಳೋದಿಲ್ಲ. ನಿಮಗೆ ಫ್ರೈ ಆಗಲಿಕ್ಕೆ ತುಂಬ ಹೊತ್ತು ತಗೊಳ್ಳೋದಿಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತದೆ. ನೋಡಿ, ರಪ್ಪ ಅಂತ ಫ್ರೈ ಆಗ್ತದೆ. ಫ್ರೈ ಆಗಲಿಕ್ಕೆ ತುಂಬ ಹೊತ್ತೇನು ತಗೊಳ್ಳೋದಿಲ್ಲ. ವಿಡಿಯೋ ನೋಡ್ತಾ ಇರುವಾಗಲೇ ನನ್ನ ಚಾನಲ್ಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ.
ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ ಈಗ ಫ್ರೈ ಆಗಿದೆ ನೋಡಿ, ಈಗ ತೆಗಿತಾ ಇದ್ದೇನೆ ನಾನು. ಎಲ್ಲ ಮೊಟ್ಟೆಯನ್ನು ಕೂಡ ಇದೇ ಥರ ನಾನು ಫ್ರೈ ಮಾಡಿ ತೆಗೆದಿಟ್ಟಿದ್ದೇನೆ ನೋಡಿ. ನೋಡಿ ಮೊಟ್ಟೆ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ನಾನು ನೋಡಿ. ಈಗ ನೋಡಿ ಉಳಿದಿರುವ ಎಣ್ಣೆಗೆ ನಾನು, ಎಣ್ಣೆ ತುಂಬ ಏನಿಲ್ಲ, ಬೇಕಿದಷ್ಟೇ ತಗೊಂಡದ್ದು ನಾನು. ಇದಕ್ಕೆ ನಾನೊಂದು 3 ನೀರುಳ್ಳಿ ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ಕೊಂಡಿದ್ದೇನೆ ನೋಡಿ. ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೇನೆ. ನಿಮಗೆ ಸ್ಪ್ರಿಂಗ್ ಆನಿಯನ್ ಇದ್ದರೆ ಸ್ಪ್ರಿಂಗ್ ಆನಿಯನ್ ಎಲ್ಲ ಹಾಕ್ಕೊಳ್ಬೋದು, ಚೆನ್ನಾಗಿರ್ತದೆ. ಇದಕ್ಕೆ ಒಂದು 5 ಕಾಯಿಮೆಣಸು ಉದ್ದಕ್ಕೆ ಸೀಳ್ಕೊಂಡು ಹಾಕ್ಕೊಂಡಿದ್ದೇನೆ. ಇದೆಲ್ಲ ತುಂಬ ಫ್ರೈ ಆಗಲಿಕ್ಕಿಲ್ಲ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುವ ತನಕ ಫ್ರೈ ಮಾಡ್ಕೊಳ್ಬೇಕು. ನಿಮಗೆ ಕ್ಯಾಪ್ಸಿಕಮ್ ಇದ್ದರೆ ಕೂಡ ಹಾಕ್ಕೊಳ್ಬೋದು ಈ ಟೈಮಲ್ಲಿ. ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ನಾನು ಸಣ್ಣ ಸಣ್ಣಗೆ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೇನೆ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಶುಂಠಿ ಒಂದು ತುಂಡು ಹಾಕ್ಕೊಂಡ್ರೆ ಅದಕ್ಕಿಂತ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಫ್ಲೇವರ್ ತುಂಬ ಚೆನ್ನಾಗಿರ್ತದೆ. ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳೋದಕ್ಕಿಂತ ಈ ಥರ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ನೋಡಿ. ಕಾರ್ನ್ ಸ್ಟಾರ್ಚ್ ನಾನು 1 ಸ್ಪೂನ್ನಷ್ಟು ಕಾರ್ನ್ಫ್ಲೋರನ್ನು ಸ್ವಲ್ಪ ನೀರಿನಲ್ಲಿ ಕಲಸಿ ಹಾಕ್ಕೊಂಡಿದ್ದೇನೆ. ಕಾರ್ನ್ಫ್ಲೋರ್ ತುಂಬ ಹಾಕಬೇಡಿ, ಒಳ್ಳೆಯದಾಗೋದಿಲ್ಲ ಅದು ಅಷ್ಟೊಂದು. ಅದಕ್ಕೆ ಸ್ವಲ್ಪ ಹಾಕ್ಕೊಳ್ಬೇಕು ನೋಡಿ. ಸೋಯಾ ಸಾಸ್ ಹಾಕ್ಕೊಂಡೆ 1 ಟೇಬಲ್ ಸ್ಪೂನ್ನಷ್ಟು, ಮತ್ತು ಚಿಲ್ಲಿ ಸಾಸ್ 1 ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೇನೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಪೆಪ್ಪರ್ ಪೌಡರ್ ಒಂದು 2 ಟೀ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೇನೆ. ನಿಮಗೆ ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ಪೆಪ್ಪರ್ ಪೌಡರ್. ನಾನು ಕಾರ್ನ್ ಸ್ಟಾರ್ಚ್ ತುಂಬ ಹಾಕ್ಕೊಳ್ಳಿಲ್ಲ. ನಿಮಗೆ ಕಾರ್ನ್ ಸ್ಟಾರ್ಚ್ ತುಂಬ ಹಾಕಿದರೆ ಅಷ್ಟೊಂದು ನನಗೆ ಇಷ್ಟ ಆಗೋದಿಲ್ಲ, ಅದಕ್ಕಾಗಿ ಸ್ವಲ್ಪ ಹಾಕ್ಕೊಂಡಿದ್ದೇನೆ ನಾನು. ಈಗ ನೋಡಿ ಫ್ರೈ ಮಾಡಿದ ಮೊಟ್ಟೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಾನು ವಿನಿಗರ್ ಹಾಕ್ಕೊಂಡಿದ್ದೆ ಫ್ರೆಂಡ್ಸ್, ಹಾಕ್ಕೊಳ್ಳೋದು ಸ್ಕಿಪ್ ಆಗಿದೆ ಇದರಲ್ಲಿ. ವಿನಿಗರ್ ಸ್ವಲ್ಪ ಹಾಕ್ಕೊಳ್ಬೇಕು. ನಿಮಗೆ ಇದರ ಬದಲು ವಿನಿಗರ್ ಬದಲು ಲಿಂಬೆ ಕೂಡ ಹಾಕ್ಕೊಳ್ಬೋದು, ಕೊನೆಯಲ್ಲಿ ಹಾಕ್ಕೊಳ್ಬೋದು. ಆದರೆ ನಾನು ವಿನಿಗರ್ ಹಾಕಿದ್ದೆ, ವಿನಿಗರ್ ಹಾಕೋದು ಸ್ಕಿಪ್ ಆಗಿದೆ ಫ್ರೆಂಡ್ಸ್. ವಿನಿಗರ್ ಹಾಕೋದಾದರೆ ವಿನಿಗರ್ ಹಾಕ್ಕೊಳ್ಬೋದು ಸ್ವಲ್ಪ. ನೋಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಬರ್ತದೆ ನೋಡಿ, ಎಷ್ಟು ಸೂಪರಾಗಿ ಬಂದಿದೆ ನೋಡಿ. ಒಳ್ಳೆ ಸ್ಪೈಸಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದಕ್ಕೆ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ಹಾಕ್ಕೊಂಡಿರಲಿಲ್ಲ ನಾನು, ಮೊಟ್ಟೆ ಬೀಟ್ ಮಾಡುವಾಗ ಮೊಟ್ಟೆಗೆ ಹಾಕ್ಕೊಂಡಿದ್ದೇನೆ ಉಪ್ಪು, ಮತ್ತು ಇದಕ್ಕೆ ಹಾಕಲಿಲ್ಲ ನಾನು ಚಿಲ್ಲಿಗೆ. ಈಗ ಹಾಕ್ತಾ ಇದ್ದೇನೆ ಉಪ್ಪು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ಪ್ರಿಂಗ್ ಆನಿಯನ್ ಇದ್ದರೆ ಈ ಟೈಮಲ್ಲಿ ನಿಮಗೆ ಹಾಕ್ಕೊಳ್ಬೋದು. ಸ್ಪ್ರಿಂಗ್ ಆನಿಯನ್ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೋದು ನೋಡಿ. ಎಗ್ ಪೆಪ್ಪರ್ ಚಿಲ್ಲಿ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್